ಭರತ್ ರೆಡ್ಡಿ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ನೀವೇನ್ ಆರೋಪ ಮಾಡ್ತಿದ್ದೀರಿ? ಜನಾರ್ದನ್ ರೆಡ್ಡಿ ಅವ್ರ ಮೇಲೂ ಕೂಡ ಆಕ್ಷನ್ ತಗೊಳ್ಳೋ ಧೈರ್ಯ ನಿಮ್ಮದೇ ಸರ್ಕಾರ ಮಾಡಿಲ್ಲ. ಸತೀಶ್ ರೆಡ್ಡಿ ಅವ್ರನ್ನು ನೀವೇನಾದ್ರು ಕಾನೂನು ಮತ್ತೆ ತನಿಖೆ ಆಗೋದು ಬೇರೆ, ಇನ್ನೊಂದು ಭಾಗ ತನಿಖೆ ಆಗೋದು ತಕ್ಷಣ ತಗೊಳ್ಬೇಕಾಗಿದ್ದಂತ ಕ್ರಮ ಏನು? ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕಿತ್ತು. ಒಬ್ಬ ಅಲ್ಲಿ ತೀರೋಗಿದ್ದಾನೆ, ಒಬ್ಬ ತೀರೋಗಿರೋನು ಯಾರು ಬುಲೆಟ್ ಇಂದ ತೀರೋಗಿದ್ದಾನೆ ಅಂತ ತಿಳಿಸಕ್ಕೆ ಎಷ್ಟು ಟೈಮ್ ಬೇಕಿತ್ತು ಅವರಿಗೆ? ಸೊ ಈ ರೀತಿ ಅಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಪ್ರಯತ್ನಗಳನ್ನ ಸರ್ಕಾರದಿಂದ ಆಗಿದೆ, ಎಲ್ಲೋ ಒಂದ್ ಕಡೆ ಆ ಜವಾಬ್ದಾರಿಯನ್ನ SP ಮೇಲೆ ಹಾಕುವಂಥದ್ದು. ಆ SP ಅಮಾಯಕ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಈ ಜವಾಬ್ದಾರಿಯನ್ನ ಏನೊಂದು ಅವರ ಪಕ್ಷದ ಮೇಲೆ ಅವರ ಸರ್ಕಾರದ ಮೇಲೆ ಬರುವಂತ ಜವಾಬ್ದಾರಿಯನ್ನ ಅಧಿಕಾರಿ ಮೇಲೆ ವರ್ಗಾಯಿಸುವಂತ ಪ್ರಯತ್ನಗಳನ್ನ ಸಿಮಿಲರ್ ಬೆಂಗಳೂರಿನಲ್ಲಿ ನಡೀತಲ್ಲ RCB ಸ್ಟ್ಯಾಂಪೇಡ್ ನ ಇನ್ನೊಂದು ಭಾಗವಾಗಿ ಇಲ್ಲೇನ್ ಮಾಡಿದ್ರಲ್ಲ, ಅಮಾಯಕ ಪ್ರಾಮಾಣಿಕ ಅಧಿಕಾರಿ ಮೇಲೆ ಅವ್ರು ಬೇಡ ಅಂದ್ರೂ ಈ ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನ ಮಾಡಿದವರು ಸರ್ಕಾರದಲ್ಲಿ, ಆ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಕ್ರಮ ವಹಿಸಿದ್ದು ಇವರು. ಬಳ್ಳಾರಿ ವಿಷಯಕ್ಕೆ ಸಂಬಂಧಪಟ್ಟಂದ್ರೆ ಮೇಡಮ್, ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಲ್ಲಿ ಬ್ಯಾನರ್ ಕಟ್ಟಿದ್ದಾರೆ, ಕಟ್ಕೊಂಡು ಹೋಗ್ಲಿ ಬಿಡಿ, ಇವ್ರಿಗೇನ್ ಬೇಕಾ? ಇವ್ರಿಗೇನ್ ತೊಂದರೆ ಆಗಿತ್ತು? ಬ್ಯಾನರ್ ಕಟ್ಕೊಂಡವ್ರೆ, ಇವ್ರಿಗೇನ್ ತೊಂದ್ರೆ? ಈ ಬಿಜೆಪಿ ಅವರಿಗೆ ಬ್ಯಾನರ್ ಕಟ್ಟಿದ್ ನನ್ನ ಮನೆ ಮುಂದೆ ಕಾಂಗ್ರೆಸ್ನವ್ರು ಬಂದು ಬ್ಯಾನರ್ ಕಟ್ತಾ ಇದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಜನಾರ್ದನ್ ಟೀಮು ಇದು ಮಾಡಿರೋ ಕೆಲಸನ. ಇದು ಬೇಕಾಗಿಲ್ಲ. ಎಷ್ಟೋ ಜನ ಎಲ್ಲೆಲ್ಲೋ ಬ್ಯಾನರ್ ಕಟ್ಕೊಳ್ತಾರೆ, ಯಾಕೆ ಕಟ್ಕೊಬಾರ್ದು? ಇವತ್ತು ನಾನು ಗನ್ ಟ್ರೈನಿಂಗ್ ಅಲ್ಲಿ ಶೂಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ. ನಾನು ಒಂದು ಬುಲೆಟ್ ಮನೆಗಳಿಗೆ ಯಾರು ಕಟ್ಟಕ್ ಬರಲ್ಲ, ಕೂತ್ಕೊಳ್ರಿ. ಕಾಂಪೌಂಡ್ ಅವ್ರು ಕಟ್ಟದ ಅವ್ರೇನು ಹುಚ್ಚ? ಅವ್ರಿಗೆ ಎದುರುಗಡೆ ಕಟ್ಟಿರೋದಕ್ಕೆ ಕಟ್ಟಬಾರ್ದು. ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ನವರು ಕಟ್ಟಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಇದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಯಾವ MLA ಮಾತಾಡ್ತಾ ಇಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿನ ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದಿರುವ ಸಾರ್ವಜನಿಕ ರಸ್ತೆ. ಜನಾರ್ದನ್ ರೆಡ್ಡಿ ಅವರು ಸ್ವತಃ ಅಲ್ಲಿ ಬ್ಯಾನರ್ ಕಟ್ಟಬೇಕು ಬೇಡವಾ ಅನ್ನೋ ವಿಚಾರಕ್ಕೆ ಡಿಸಿಷನ್ ತಗೊಳಕ್ ಇವ್ರ ಪಾಳೆಗಾರರ. ಇವ್ರ ಪ್ರಶ್ನೆಯ ಉದ್ದೇಶ ಅದೇ ಆಗಿತ್ತು. ನೋಡಿ, ಕಾನೂನಾತ್ಮಕವಾಗಿ ಇವತ್ತು ಎಲ್ಲಾರು ಒಂದು ಬ್ಯಾನರ್ ಕಟ್ಟಬೇಕಂದ್ರೆ ಅವ್ರು ಪರ್ಮಿಷನ್ ತಗೊಳ್ಬೇಕು. ಇವಾಗ ಎಲ್ಲರಿಗೂ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಳ್ಬೇಕಲ್ವಾ? ಇವರು ಮಾಡ್ತಿರೋ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡು ಅಧಿಕೃತವಾಗಿ ಕಟ್ಟಬಹುದಿತ್ತು. ಆಯ್ತು, ಹಾಗಂತ ಹೋಗ್ಬಿಟ್ಟು ಫೈರಿಂಗ್ ಮಾಡೋದಾ? ಹಾಗಂತ ಕಾನೂನು ಕೈಗೆ ತೊಳೋದ? ಯಾರು ಅವ್ರಿಗೆ ಅಡಚಣೆ ಆಗಿದ್ರೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಸರ್ಕಾರ ಅವ್ರದ್ದು ಅಂದ್ರೆ ಇವ್ರು ಕಾನೂನ್ಗಿಂತ ದೊಡ್ಡವರು. ಕಾನೂನ್ನ ಹೇಗ್ ಬೇಕಾದ್ರೆ ಬಳಕೆ ಮಾಡಬಹುದು, ಮನಬಂದಂತೆ ಏನ್ ಬೇಕಾದ್ರೆ ನಡೆದ್ರು ಯಾರು ಕೇಳೋರಿಲ್ಲ. ನಾವ್ ಯಾರನ್ನ ಬೇಕಾದ್ರೂ ಕೊಲ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ಕಾನೂನ್ನ ಕೈ ತೊಳ್ತೀವಿ ಅನ್ನೋಂತ ಈ ಅಹಂಕಾರ ಮತ್ತು ದುರಹಂಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎತ್ ಕಾಣುವಂತದ್ದಿದೆ. ಅದಕ್ಕೆ ಸಮರ್ಥಿಸ್ಕೊಳ್ಳೋರು ಯಾರು? ಇವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಸತೀಶ್ ರೆಡ್ಡಿ ಅವರು ಯಾವ ಒಂದು ಸ್ಥಾನದಲ್ಲಿದ್ದಾರೆ? ಶಾಸಕರ, MLCನ, ಒಂದು ಪಂಚಾಯತಿ ಮೆಂಬರು ಅಲ್ಲ. ಅವ್ರಿಗೆ ಗನ್ಮೆನ್ಗಳು ಇಟ್ಕೊಳ್ಳೋ ಅಂತ ಪರಿಸ್ಥಿತಿ. ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ನಮ್ಮ ಸ್ನೇಹಿತರು ಕೇಳಿದ್ರು, ಯಾಕೆ ಗನ್ಮನ್ ಯಾಕೆ ಬೇಕು ಬಳ್ಳಾರಿನಲ್ಲಿ? ಯಾಕೆ ಬಳ್ಳಾರಿ ಜಿಲ್ಲೆನೇ ಒಂದು ಮಟ್ಟಕ್ಕೆ ಯಾಕೆ ನೋಡಕ್ ಹೋಗ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಮಂತ್ರಿಗಳು ರಾಜಾರೋಷ ಓಡಾಡ್ತಾರೆ ಅಂತ ಹೇಳಿದ್ರು, ಸತ್ಯ ಮಾತು. ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಇವತ್ತು ಏನಂತ ಹೇಳಿದ್ರೆ ಯಾವುದೇ ಒಂದು ಕಾನೂನಲ್ಲಿ ಅವ್ರದ್ದು ಒಂದು ಹಿಡಿತಾ ಇಲ್ಲ. ಭರತ್ ರೆಡ್ಡಿ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ನೀವೇನ್ ಆರೋಪ ಮಾಡ್ತಿದ್ದೀರಿ? ಜನಾರ್ದನ್ ರೆಡ್ಡಿ ಅವ್ರ ಮೇಲೂ ಕೂಡ ಆಕ್ಷನ್ ತಗೊಳ್ಳೋ ಧೈರ್ಯ ನಿಮ್ಮದೇ ಸರ್ಕಾರ ಮಾಡಿಲ್ಲ. ಸತೀಶ್ ರೆಡ್ಡಿ ಅವ್ರನ್ನು ನೀವೇನಾದ್ರು ಕಾನೂನು ಮತ್ತೆ ತನಿಖೆ ಆಗೋದು ಬೇರೆ, ಇನ್ನೊಂದು ಭಾಗ ತನಿಖೆ ಆಗೋದು ತಕ್ಷಣ ತಗೊಳ್ಬೇಕಾಗಿದ್ದಂತ ಕ್ರಮ ಏನು? ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕಿತ್ತು. ಒಬ್ಬ ಅಲ್ಲಿ ತೀರೋಗಿದ್ದಾನೆ, ಒಬ್ಬ ತೀರೋಗಿರೋನು ಯಾರು ಬುಲೆಟ್ ಇಂದ ತೀರೋಗಿದ್ದಾನೆ ಅಂತ ತಿಳಿಸಕ್ಕೆ ಎಷ್ಟು ಟೈಮ್ ಬೇಕಿತ್ತು ಅವರಿಗೆ? ಸೊ ಈ ರೀತಿ ಅಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಪ್ರಯತ್ನಗಳನ್ನ ಸರ್ಕಾರದಿಂದ ಆಗಿದೆ, ಎಲ್ಲೋ ಒಂದ್ ಕಡೆ ಆ ಜವಾಬ್ದಾರಿಯನ್ನ SP ಮೇಲೆ ಹಾಕುವಂಥದ್ದು. ಆ SP ಅಮಾಯಕ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಈ ಜವಾಬ್ದಾರಿಯನ್ನ ಏನೊಂದು ಅವರ ಪಕ್ಷದ ಮೇಲೆ ಅವರ ಸರ್ಕಾರದ ಮೇಲೆ ಬರುವಂತ ಜವಾಬ್ದಾರಿಯನ್ನ ಅಧಿಕಾರಿ ಮೇಲೆ ವರ್ಗಾಯಿಸುವಂತ ಪ್ರಯತ್ನಗಳನ್ನ ಸಿಮಿಲರ್ ಬೆಂಗಳೂರಿನಲ್ಲಿ ನಡೀತಲ್ಲ RCB ಸ್ಟ್ಯಾಂಪೇಡ್ ನ ಇನ್ನೊಂದು ಭಾಗವಾಗಿ ಇಲ್ಲೇನ್ ಮಾಡಿದ್ರಲ್ಲ, ಅಮಾಯಕ ಪ್ರಾಮಾಣಿಕ ಅಧಿಕಾರಿ ಮೇಲೆ ಅವ್ರು ಬೇಡ ಅಂದ್ರೂ ಈ ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನ ಮಾಡಿದವರು ಸರ್ಕಾರದಲ್ಲಿ, ಆ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು
ಕ್ರಮ ವಹಿಸಿದ್ದು ಇವರು. ಬಳ್ಳಾರಿ ವಿಷಯಕ್ಕೆ ಸಂಬಂಧಪಟ್ಟಂದ್ರೆ ಮೇಡಮ್, ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಲ್ಲಿ ಬ್ಯಾನರ್ ಕಟ್ಟಿದ್ದಾರೆ, ಕಟ್ಕೊಂಡು ಹೋಗ್ಲಿ ಬಿಡಿ. ಇವ್ರಿಗೇನ್ ಬೇಕಾ? ಇವ್ರಿಗೇನ್ ತೊಂದರೆ ಆಗಿತ್ತು? ಬ್ಯಾನರ್ ಕಟ್ಕೊಂಡವ್ರೆ, ಇವ್ರಿಗೇನ್ ತೊಂದ್ರೆ? ಈ ಬಿಜೆಪಿ ಅವರಿಗೆ ಬ್ಯಾನರ್ ಕಟ್ಟಿದ್ ನನ್ನ ಮನೆ ಮುಂದೆ ಕಾಂಗ್ರೆಸ್ನವ್ರು ಬಂದು ಬ್ಯಾನರ್ ಕಟ್ತಾ ಇದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಜನಾರ್ದನ್ ಟೀಮು ಇದ್ ಮಾಡಿರೋ ಕೆಲಸನ. ಇದು ಬೇಕಾಗಿಲ್ಲ. ಎಷ್ಟೋ ಜನ ಎಲ್ಲೆಲ್ಲೋ ಬ್ಯಾನರ್ ಕಟ್ಕೊಳ್ತಾರೆ. ಯಾಕೆ ಕಟ್ಕೊಬಾರ್ದು? ಇವತ್ತು ನಾನು ಗನ್ ಟ್ರೈನಿಂಗ್ ಅಲ್ಲಿ ಶೂಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ. ನಾನು ಒಂದು ಬುಲೆಟ್ ಮನೆ ಒಳಗೆ ಯಾರು ಕಟ್ಟಕ್ ಬರಲ್ಲ, ಕೂತ್ಕೊಳ್ರಿ. ಕಾಂಪೌಂಡ್ ಅವ್ರು ಕಟ್ಟೋದು ಅವ್ರೇನ್ ಹುಚ್ಚ? ಅವ್ರಿಗೆ ಎದುರುಗಡೆ ಕಟ್ಟಿರೋದಕ್ಕೆ ಕಟ್ಟಬಾರ್ದು. ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ನವರು ಕಟ್ಟಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಇದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಯಾವ MLA ಮಾತಾಡ್ತಾ ಇಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿನ ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದಿರುವ ಸಾರ್ವಜನಿಕ ರಸ್ತೆ. ಜನಾರ್ದನ್ ರೆಡ್ಡಿ ಅವ್ರ ಸ್ವತಃ ಅಲ್ಲಿ ಬ್ಯಾನರ್ ಕಟ್ಟಬೇಕು ಬೇಡವಾ ಅನ್ನೋ ವಿಚಾರಕ್ಕೆ ಡಿಸಿಷನ್ ತಗೊಳಕ್ ಇವ್ರ ಪಾಳೆಗಾರರ. ಇವ್ರ ಪ್ರಶ್ನೆಯ ಉದ್ದೇಶ ಅದೇ ಆಗಿತ್ತು. ನೋಡಿ, ಕಾನೂನಾತ್ಮಕವಾಗಿ ಇವತ್ತು ಎಲ್ಲಾರು ಒಂದು ಬ್ಯಾನರ್ ಕಟ್ಟಬೇಕಂದ್ರೆ ಅವ್ರು ಪರ್ಮಿಷನ್ ತಗೊಳ್ಬೇಕು. ಇವಾಗ ಎಲ್ಲರಿಗೂ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಳ್ಬೇಕಲ್ವಾ? ಇವರು ಮಾಡ್ತಿರೋ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡು ಅಧಿಕೃತವಾಗಿ ಕಟ್ಟಬಹುದಿತ್ತು. ಆಯ್ತು, ಹಾಗಂತ ಹೋಗ್ಬಿಟ್ಟು ಫೈರಿಂಗ್ ಮಾಡೋದಾ? ಹಾಗಂತ ಕಾನೂನು ಕೈಗೆ ತೊಳೋದಾ? ಯಾರು ಅವ್ರಿಗೆ ಅಡಚಣೆ ಆಗಿದ್ರೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಸರ್ಕಾರ ಅವ್ರದ್ದು ಅಂದ್ರೆ ಇವ್ರು ಕಾನೂನ್ಗಿಂತ ದೊಡ್ಡವರು. ಕಾನೂನ್ನ ಹೇಗ್ ಬೇಕಾದ್ರೆ ಬಳಕೆ ಮಾಡಬಹುದು, ಮನ ಬಂದಂತೆ ಏನ್ ಬೇಕಾದ್ರೆ ನಡೆದ್ರು ಯಾರು ಕೇಳೋರಿಲ್ಲ. ನಾವ್ ಯಾರನ್ನ ಬೇಕಾದ್ರೂ ಕೊಲ್ತೀವಿ, ಏನ್ ಬೇಕಾದ್ರೆ ಮಾಡ್ತೀವಿ, ಕಾನೂನ್ನ ಕೈ ತೊಳ್ತೀವಿ ಅನ್ನೋಂತ ಈ ಅಹಂಕಾರ ಮತ್ತು ದುರಹಂಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎತ್ ಕಾಣುವಂತದ್ದಿದೆ. ಅದಕ್ಕೆ ಸಮರ್ಥಿಸ್ಕೊಳ್ಳೋರು ಯಾರು? ಇವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಸತೀಶ್ ರೆಡ್ಡಿ ಅವರು ಯಾವ ಒಂದು ಸ್ಥಾನದಲ್ಲಿದ್ದಾರೆ? ಶಾಸಕರ, MLCನ, ಒಂದು ಪಂಚಾಯತಿ ಮೆಂಬರು ಅಲ್ಲ. ಅವ್ರಿಗೆ ಗನ್ಮೆನ್ಗಳು ಇಟ್ಕೊಳ್ಳೋ ಅಂತ ಪರಿಸ್ಥಿತಿ. ನಮ್ಮ ಸ್ನೇಹಿತರು ಕೇಳಿದ್ರು, ಯಾಕೆ ಗನ್ಮನ್ ಯಾಕೆ ಬೇಕು? ಬಳ್ಳಾರಿನಲ್ಲಿ ಯಾಕೆ? ಬಳ್ಳಾರಿ ಜಿಲ್ಲೆನೇ ಒಂದು ಮಟ್ಟಕ್ಕೆ ಯಾಕೆ ನೋಡಕ್ ಹೋಗ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಮಂತ್ರಿಗಳು ರಾಜಾರೋಷ ಓಡಾಡ್ತಾರೆ ಅಂತ ಹೇಳಿದ್ರು, ಸತ್ಯ ಮಾತು. ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಇವತ್ತು ಏನಂತ ಹೇಳಿದ್ರೆ ಯಾವುದೇ ಒಂದು ಕಾನೂನಲ್ಲಿ ಅವ್ರದ್ದು ಒಂದು ಹಿಡಿತಾ ಇಲ್ಲ. ಭರತ್ ರೆಡ್ಡಿ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ನೀವೇನ್ ಆರೋಪ ಮಾಡ್ತಿದ್ದೀರಿ? ಜನಾರ್ದನ್ ರೆಡ್ಡಿ ಅವ್ರ ಮೇಲೂ ಕೂಡ ಆಕ್ಷನ್ ತಗೊಳ್ಳೋ ಧೈರ್ಯ ನಿಮ್ಮದೇ ಸರ್ಕಾರ ಮಾಡಿಲ್ಲ. ಸತೀಶ್ ರೆಡ್ಡಿ ಅವ್ರನ್ನು ನೀವೇನಾದ್ರು ಕಾನೂನು ಮತ್ತೆ ತನಿಖೆ ಆಗೋದು ಬೇರೆ, ಇನ್ನೊಂದು ಭಾಗ ತನಿಖೆ ಆಗೋದು ತಕ್ಷಣ ತಗೊಳ್ಬೇಕಾಗಿದ್ದಂತ ಕ್ರಮ ಏನು? ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕಿತ್ತು. ಒಬ್ಬ ಅಲ್ಲಿ ತೀರೋಗಿದ್ದಾನೆ. ಒಬ್ಬ ತೀರೋಗಿರೋನು ಯಾರು ಬುಲೆಟ್ ಇಂದ ತೀರೋಗಿದ್ದಾನೆ ಅಂತ ತಿಳಿಸಕ್ಕೆ ಎಷ್ಟು ಟೈಮ್ ಬೇಕಿತ್ತು ಅವರಿಗೆ? ಸೊ ಈ ರೀತಿ ಅಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಪ್ರಯತ್ನಗಳನ್ನ ಸರ್ಕಾರದಿಂದ ಆಗಿದೆ. ಎಲ್ಲೋ ಒಂದ್ ಕಡೆ ಆ ಜವಾಬ್ದಾರಿಯನ್ನ SP ಮೇಲೆ ಹಾಕುವಂತದ್ದು. ಆ SP ಅಮಾಯಕ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳಿಕ್ ಹೋಗಿದ್ದಾರೆ. ಹಾಗಾಗಿ ಇವತ್ತು ಈ ಜವಾಬ್ದಾರಿಯನ್ನ ಏನೊಂದು ಅವರ ಪಕ್ಷದ ಮೇಲೆ ಅವರ ಸರ್ಕಾರದ ಮೇಲೆ ಬರುವಂತ ಜವಾಬ್ದಾರಿಯನ್ನ ಅಧಿಕಾರಿ ಮೇಲೆ ವರ್ಗಾಯಿಸುವಂತ ಪ್ರಯತ್ನಗಳನ್ನ ಸಿಮಿಲರ್ ಬೆಂಗಳೂರಿನಲ್ಲಿ ನಡೀತಲ್ಲ RCB ಸ್ಟ್ಯಾಂಪೇಡ್ ನ ಇನ್ನೊಂದು ಭಾಗವಾಗಿ ಇಲ್ಲೇನ್ ಮಾಡಿದ್ರಲ್ಲ, ಅಮಾಯಕ ಪ್ರಾಮಾಣಿಕ ಅಧಿಕಾರಿ ಮೇಲೆ ಅವ್ರು ಬೇಡ ಅಂದ್ರೂ ಈ ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನ ಮಾಡಿದವರು ಸರ್ಕಾರದಲ್ಲಿ, ಆ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಕ್ರಮ ವಹಿಸಿದ್ದು ಇವರು. ಬಳ್ಳಾರಿ ವಿಷಯಕ್ಕೆ ಸಂಬಂಧಪಟ್ಟಂದ್ರೆ ಮೇಡಮ್, ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಲ್ಲಿ ಬ್ಯಾನರ್ ಕಟ್ಟಿದ್ದಾರೆ, ಕಟ್ಕೊಂಡು ಹೋಗ್ಲಿ ಬಿಡಿ. ಇವ್ರಿಗೇನ್ ಬೇಕಾ? ಇವ್ರಿಗೇನ್ ತೊಂದರೆ ಆಗಿತ್ತು? ಬ್ಯಾನರ್ ಕಟ್ಕೊಂಡವ್ರೆ, ಇವ್ರಿಗೇನ್ ತೊಂದ್ರೆ? ಈ ಬಿಜೆಪಿ ಅವರಿಗೆ ಬ್ಯಾನರ್ ಕಟ್ಟಿದ್ ನನ್ನ ಮನೆ ಮುಂದೆ ಕಾಂಗ್ರೆಸ್ನವ್ರು ಬಂದು ಬ್ಯಾನರ್ ಕಟ್ತಾ ಇದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಜನಾರ್ದನ್ ಟೀಮು ಇದ್ ಮಾಡಿರೋ ಕೆಲಸನ. ಇದು ಬೇಕಾಗಿಲ್ಲ. ಎಷ್ಟೋ ಜನ ಎಲ್ಲೆಲ್ಲೋ ಬ್ಯಾನರ್ ಕಟ್ಕೊಳ್ತಾರೆ. ಯಾಕೆ ಕಟ್ಕೊಬಾರ್ದು? ಇವತ್ತು ನಾನು ಗನ್ ಟ್ರೈನಿಂಗ್ ಅಲ್ಲಿ ಶೂಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ. ನಾನು ಒಂದು ಬುಲೆಟ್ ಮನೆ ಒಳಗೆ ಯಾರು ಕಟ್ಟಕ್ ಬರಲ್ಲ, ಕೂತ್ಕೊಳ್ರಿ. ಕಾಂಪೌಂಡ್ ಅವ್ರು ಕಟ್ಟೋದು ಅವ್ರೇನ್ ಹುಚ್ಚ? ಅವ್ರಿಗೆ ಎದುರುಗಡೆ ಕಟ್ಟಿರೋದಕ್ಕೆ ಕಟ್ಟಬಾರ್ದು. ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ನವರು ಕಟ್ಟಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಇದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಯಾವ MLA ಮಾತಾಡ್ತಾ ಇಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿನ ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದಿರುವ ಸಾರ್ವಜನಿಕ ರಸ್ತೆ. ಜನಾರ್ದನ್ ರೆಡ್ಡಿ ಅವ್ರ ಸ್ವತಃ ಅಲ್ಲಿ ಬ್ಯಾನರ್ ಕಟ್ಟಬೇಕು ಬೇಡವಾ ಅನ್ನೋ ವಿಚಾರಕ್ಕೆ ಡಿಸಿಷನ್ ತಗೊಳಕ್ ಇವ್ರ ಪಾಳೆಗಾರರ. ಇವ್ರ ಪ್ರಶ್ನೆಯ ಉದ್ದೇಶ ಅದೇ ಆಗಿತ್ತು. ನೋಡಿ, ಕಾನೂನಾತ್ಮಕವಾಗಿ ಇವತ್ತು ಎಲ್ಲಾರು ಒಂದು ಬ್ಯಾನರ್ ಕಟ್ಟಬೇಕಂದ್ರೆ ಅವ್ರು ಪರ್ಮಿಷನ್ ತಗೊಳ್ಬೇಕು. ಇವಾಗ ಎಲ್ಲರಿಗೂ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಳ್ಬೇಕಲ್ವಾ?
ಇವರು ಮಾಡ್ತಿರೋ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡು ಅಧಿಕೃತವಾಗಿ ಕಟ್ಟಬಹುದಿತ್ತು. ಆಯ್ತು, ಹಾಗಂತ ಹೋಗ್ಬಿಟ್ಟು ಫೈರಿಂಗ್ ಮಾಡೋದಾ? ಹಾಗಂತ ಕಾನೂನು ಕೈ ತೊಳೋದ? ಯಾರು ಅವ್ರಿಗೆ ಅಡಚಣೆ ಆಗಿದ್ರೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಸರ್ಕಾರ ಅವ್ರದ್ದು ಅಂದ್ರೆ ಇವ್ರು ಕಾನೂನ್ಗಿಂತ ದೊಡ್ಡವರು. ಕಾನೂನ್ನ ಹೇಗ್ ಬೇಕಾದ್ರೆ ಬಳಕೆ ಮಾಡಬಹುದು, ಮನಬಂದಂತೆ ಏನ್ ಬೇಕಾದ್ರೆ ನಡೆದ್ರು ಯಾರು ಕೇಳೋರಿಲ್ಲ. ನಾವ್ ಯಾರನ್ನ ಬೇಕಾದ್ರೂ ಕೊಲ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ಕಾನೂನ್ನ ಕೈ ತೊಳ್ತೀವಿ ಅನ್ನೋಂತ ಈ ಅಹಂಕಾರ ಮತ್ತು ದುರಹಂಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎತ್ ಕಾಣುವಂತದ್ದಿದೆ. ಅದಕ್ಕೆ ಸಮರ್ಥಿಸ್ಕೊಳ್ಳೋರು ಯಾರು? ಇವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಸತೀಶ್ ರೆಡ್ಡಿ ಅವರು ಯಾವ ಒಂದು ಸ್ಥಾನದಲ್ಲಿದ್ದಾರೆ, ಶಾಸಕರ, MLC-ನ, ಒಂದು ಪಂಚಾಯತಿ ಮೆಂಬರು ಅಲ್ಲ. ಅವ್ರಿಗೆ ಗನ್ಮೆನ್ಗಳು ಇಟ್ಕೊಳ್ಳೋ ಪರಿಸ್ಥಿತಿ. ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ನಮ್ಮ ಸ್ನೇಹಿತರು ಕೇಳಿದ್ರು, ಯಾಕೆ ಗನ್ಮನ್ ಯಾಕೆ ಬೇಕು, ಬಳ್ಳಾರಿನಲ್ಲಿ ಯಾಕೆ, ಬಳ್ಳಾರಿ ಜಿಲ್ಲೆನೇ ಒಂದು ಮಟ್ಟಕ್ಕೆ ಯಾಕೆ ನೋಡಕ್ ಹೋಗ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಮಂತ್ರಿಗಳು ರಾಜಾರೋಷ ಓಡಾಡ್ತಾರೆ ಅಂತ ಹೇಳಿದ್ರು, ಸತ್ಯ ಮಾತು. ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಇವತ್ತು ಏನಂತ ಹೇಳಿದ್ರೆ ಯಾವುದೇ ಒಂದು ಕಾನೂನಲ್ಲಿ ಅವ್ರದ್ದು ಒಂದು ಹಿಡಿತಾ ಇಲ್ಲ.